ಬಣವೆಗೆ ಬೆಂಕಿ ಬಿದ್ದು ಅಪಾರ ಪ್ರಮಾಣದ ಬೆಳೆ ಬೆಂಕಿಗಾಹುತಿಯಾದ ಘಟನೆ ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನಲ್ಲಿ ನಡೆದಿದೆ. ಗುಲಬಶಾ ಸೈಯದ್ ಎಂಬ ರೈತನ ಕೃಷಿ ಜಮೀನಲ್ಲಿ ಇದ್ದ ತೊಗರಿ ರಾಶಿಗೆ ಮಧ್ಯರಾತ್ರಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡು ಅವಘಡ ನಡೆದಿದೆ. ಬೆಂಕಿ ಅವಘಡ ಬೆನ್ನಲ್ಲೇ ಹೊಲಕ್ಕೆ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ದೌಡಾಯಿಸಿ ಬೆಂಕಿ ನಂದಿಸಲು ಎಷ್ಟೇ ಪ್ರಯತ್ನ ಪಟ್ಟರೂ ವಿಫಲವಾಗಿದೆ. ಸುಮಾರು 40ರಿಂದ 45 ಕ್ವಿಂಟಲ್ ತೊಗರಿ ಬೇಳೆ ರೈತರ ಮುಂದೆಯೇ ಭಸ್ಮವಾಗಿದೆ. ಬೆಳೆಗೆ ಮಾಡಿದ ಸಾಲ ತೀರಿಸದೆ ಸಾವಿಗೆ ಶರಣಾಗುವುದು ಒಂದೇ ದಾರಿ ಎಂದು ರೈತ ತಮ್ಮ ಕಂಬನಿಯನ್ನ ಇಡುತ್ತಿದ್ದಾರೆ. ಈ ಸಂಬಂಧ ಮೆಹಕರ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ನಷ್ಟ ಪರಿಹಾರ ಕೋರಿ ತಹಸೀಲ್ದಾರ್ಗೆ ರೈತರು ಮನವಿಯನ್ನ ಸಲ್ಲಿಸಿದ್ದಾರೆ. ये भान भी यहाँ से ना वहाँ लगा सो वहाँ के वहाँ जल रही उन्हीं सुनी ये आँच लगाई सो आँच है मैं घर को ऐसो देख ही देखो आँच लगाई सो आँच है झाले गेलेले गेले काय काय विचारत आहे आम्ही आता संपला विषय ते आपल्या नशिबात नाही म्हणा का बसा पिकंडी म्हणा आमदार का बसा दुसरं काहीच नाही. आता रडलं तरी नाही का बी येते माणसाला काय तर झालं तर काय करता तुम्हीच असं केलं मग त्यांनी छती पडून घेतात. मग लावलं कोणचा रणकीचा मुलाच्या माईला काढ आणलं ತೊಗರಿ ಬಣವೆಗೆ ಬೆಂಕಿ ಬಿದ್ದು ಅಪಾರ ಪ್ರಮಾಣದ ಬೆಳೆ ಬೆಂಕಿಗಾಹುತಿಯಾದ ಘಟನೆ ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನಲ್ಲಿ ನಡೆದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ಶ್ರೀಮಂತರಾವ್ ಇಂಚೂರೆ. ಶ್ರೀಮಂತರಾವ್, ಏನು ನೋಡ್ತಾ ಇದ್ವಿ, ತೊಗರಿ ಬಣವೆಗೆ ಬೆಂಕಿ ಬಿದ್ದು ಅಪಾರ ಪ್ರಮಾಣದ ಬೆಳೆ ಬೆಂಕಿಗಾಹುತಿಯಾಗಿರುವಂತಹ ಘಟನೆ ನಡೆದಿರುವಂತದ್ದು. ಏನಿದೆ ಇದ್ರ ಬಗ್ಗೆ ಮಾಹಿತಿ? ಹೌದು ಅನಿತವ್ರೆ, ಈ ಭಾಲ್ಕಿ ತಾಲೂಕಾ ಕೇಸರಜೋಳದಲ್ಲಿ ರೈತ ನಿಜಾಮುದ್ದೀನ್ ಇವರ ಹೊಲದಲ್ಲಿ ಸರ್ವೆ ನಂಬರ್ 134ರಲ್ಲಿ 4 ಎಕರೆದಲ್ಲಿ ಹಾಕಿದ ತೊಗರಿ ರಾಶಿಯನ್ನು ಮಾಡ್ಬೇಕಂತ ಇದ್ರು. ಅದಕ್ಕೆ ರಾತ್ರಿ ಮಧ್ಯರಾತ್ರಿಯಲ್ಲಿ ಬೆಂಕಿ ಅವುಗಳ ಸಂಭವಿಸಿ ಕೈಗೆ ಬಂದು ತುತ್ತು ಬಾಯಿಗೆ ಬರದಂತ ಆಗಿದೆ ಅನಿತವ್ರೆ. ಓಕೆ, ಅಂದ್ರೆ ಯಾವ ಕಾರಣಕ್ಕಾಗಿ ಈ ರೀತಿ ಆಗಿರುವಂತದ್ದು? ಅವ್ರು ರೈತರು ಹೇಳ್ತಾ ಇದಾರೆ, ಯಾರು ಮಾಡಿದಾರಂತ ಹೇಳಕ್ ಆಗಲ್ಲ. ಯಾರು ಕಿಡಿಗೇಡಿಗಳು ಮಾಡಿದಾರೋ ಅಥವಾ ಕುಡಿದ ಆಮೇಲೆ ಯಾರಾದ್ರೂ ಮಾಡಿದಾರೋ, ಯಾರ ಹೆಸರು ಎಂತ ಹೇಳ್ಬೇಕು ಅಂತ ನಮ್ಗಾದ್ರೂ ಶತ್ರುಗಳು ಯಾರು ಬಿ ಇಲ್ಲ, ಆದ್ರೂ ಯಾವ ರೀತಿ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಅನಿತವ್ರೆ. ಹಾಗಿದ್ರೆ ಎಷ್ಟು ನಷ್ಟ ಆಗಿರ್ಬೋದು ಒಂದು ಅಂದಾಜಿನಲ್ಲಿ ಹೇಳೋದಾದ್ರೆ ಶ್ರೀಮಂತರಾವ್? ಏನಾಗಿದ್ದಾರೆ ಅಂದಾಜಿನಲ್ಲಿ ಎಷ್ಟು ನಷ್ಟ ಆಗಿದೆ ಅಂತ ಹೇಳ್ಬೋದಾ? ಹೌದು ಅಮಿತ್ ಅವರೇ, 40ರಿಂದ 45 ಕ್ವಿಂಟಲ್ ಆಗ್ಬೇಕಿತ್ತು ತೊಗರಿ. ಈ ತೊಗರಿ ಮೇಲೆ ನಾವು ಸಾಲ ಸೂಲ ಮಾಡಿ ಕೊಡ್ತೀವಿ ಅಂತ ಹೇಳಿದೀವಿ ಎಲ್ರಿಗೂ. ಬಟ್ ಈ ರೀತಿ ಆಯ್ತು, ನಮ್ಗೆ ಏನೋ ದಿಕ್ಕು ತೋಚದಂತೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ರೈತರು ಅಮಿತ್ ಅವರೇ. ಈಗ ರೈತರು ಇದ್ರ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ? ಅಲ್ಲಿನ ಅಧಿಕಾರಿಗಳಿಗೆ ಏನಾದ್ರು ತಿಳಿಸಿದಾರಾ? ಹೌದು ಅಮಿತ್ ಅವರೇ, ಇವತ್ತು ತಹಶೀಲ್ದಾರ್ ಅವರಿಗೆ ತಿಳಿಸ್ಬೇಕಂತ ಹೋಗಿದ್ದಾರೆ. ಮತ್ತೆ ಈ ಮೇಕರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣ ಕೂಡ ದಾಖಲು ಮಾಡಿದ್ದಾರೆ ಅಮಿತ್ ಅವರೇ. ಓಕೆ, ಎಸ್, ಧನ್ಯವಾದಗಳು ಶ್ರೀಮಂತರಾವ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡ್ತಾ ಇದ್ವಿ, ತೊಗರಿ ಬಣವೆಗೆ ಬೆಂಕಿ ಬಿದ್ದು ಅಪಾರ ಪ್ರಮಾಣದ ಬೆಳೆ ಬೆಂಕಿಗಾಹುತಿಯಾದಂತಹ ಘಟನೆ ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನಲ್ಲಿ ನಡೆದಿರುವಂತದ್ದು. ಗುಲಾಬಶಾ ಸೈಯದ್ ಎಂಬ ಕೃಷಿ ಜಮೀನಿನಲ್ಲಿ ಇದ್ದಂತಹ ತೊಗರಿ ರಾಶಿಗೆ ಮಧ್ಯರಾತ್ರಿ ಏಕಾಏಕಿಯಾಗಿ ಬೆಂಕಿ ಕಾಣಿಸಿಕೊಂಡು ಅವಘಡ ನಡೆದಿರುವಂತದ್ದು. ಇನ್ನು ಬೆಂಕಿ ಅವಘಡ ಬೆನ್ನಲ್ಲೇ ಹೊಲಕ್ಕೆ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ದೌಡಾಯಿಸಿ ಬೆಂಕಿ ನಂದಿಸಲು ಎಷ್ಟೇ ಪ್ರಯತ್ನವನ್ನ ಪಟ್ಟರೂ ವಿಫಲವಾಗಿರುವಂತದ್ದು. ಇನ್ನು ಸುಮಾರು 40ರಿಂದ 45 ಕ್ವಿಂಟಲ್ ತೊಗರಿ ಬೇಳೆ ರೈತರ ಮುಂದೆಯೇ ಭಸ್ಮವಾಗಿರುವಂತದ್ದು. ಬೆಳೆಗೆ ಮಾಡಿರುವಂತಹ ಸಾಲವನ್ನ ತೀರಿಸದೆ
ಸಾವಿಗೆ ಶರಣಾಗುವುದು ಒಂದೇ ದಾರಿ ಎಂಬುದಾಗಿ ಈಗ ರೈತ ತನ್ನ ಕಂಬನಿಯನ್ನ ಸುರಿಸ್ತಾ ಇದ್ದಾರೆ. ಈ ಸಂಬಂಧ ಮೆಹಕರ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ನಷ್ಟ ಪರಿಹಾರವನ್ನ ಕೋರಿ ತಹಸೀಲ್ದಾರ್ಗೆ ರೈತರು ಮನವಿಯನ್ನ ಸಲ್ಲಿಸಿರುವಂತದ್ದು. छोटे मिलके मैं खेत करा तोड़ी ये लोग को दुश्मन को मैं देखेगा नहीं 40 और तोड़ थी मेरी मैं कटने मांगता हूँ घोड़े मांगता हूँ कहाँ में देखो तो मेरी काट मेरा कटल में देखो कभी घोड़े में देखो घूमनवत में देखो भीख मंग के लाखो बच्चों को पाल को खेत करा मैं काट के मजदूरी करना बोल को बोला था मेरे को नुकसान घर में बैठ पड़ा मैं खेत को महीना नहीं आया मैं बीमार हूँ पाँव के पट्टे को देखो तुम्हें मेरा ऐसा नुकसान कर पेट में हनका पड़ के करे मेरा नुकसान करे साहब आप तुम्हारा माँ बाप तुम्हारा मैं तुम्हारे घर से आता मैं तुलाने से लगता मैं बहुत मुसीबत से कराता काम है ये ऐसा हो नहीं कर बोलो तोड़ी करे सो खेत है लोगों का 82 पैसा काट को खेत करे गुनी गुनी बच्चे लेको नकुना बटन से करे अभी पैसा भर्ती कैसा करना है पेट को क्या खाना है बच्चों को क्या डालना हम कैसा गुजारा करना हाय सो को किसके पेट में क्या आग उठी कि हमारे तुअर को आँच लगा को चले गए क्या करना कैसा पालना अब हम क्या खेत का पैसा देना बंदरा है डुकरा है सुअरा है घुड़ी गोरू है हमें कैसा जीना अभी खेत के ऊपर क्या खाना छोटे छोटे बच्चे लेको हम जिंदगी कर रहे थे 30-40 थैले तुअर होती थी किसको देखेगा यानी कि किसका भी बुरा नहीं सोचे मगर अल्लाह हमारा क्यों बुरा सोचा हमें बहुत मुसीबत से ये करे थे अभी पैसा कैसे भरते करना क्या करना कुछ समझ में नहीं आ रहा तोड़ी करे सो खेत है फकीर लोग हैं हमें मंगो खाने वाले हैं ये टोकरा कैसा परिवेश करना बोल को हमें लोगों का 82 पैसा काट को तोड़ी खेत कर को खा रहे थे कर को ये खेत अब खेत वाले हम क्या देना अब बाढ़वा आया ना जी कैसा करना क्या नहीं कुछ समझ एक भान भी आँच है ना वहाँ लगा सो वहाँ के वहाँ जल रही उन्हीं सुनिए आँच लगाई सो आँच है मैं घर को ऐसो देखो आँच लगाई सो आँच है आता संपला विषय ते आपल्या नशिबात नाही म्हणा का बसा पिकन्नी म्हणा आमदार का बसा ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಈ ಕೋರ್ಸ್ನ 30 ಡೇಸಿಂದ 45 ಡೇಸು ಇರುತ್ತೆ ಕ್ರ್ಯಾಶ್ ಕೋರ್ಸು ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟ್ನಿ ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ 90 ಮಿನಿಟ್ಸು ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟು CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫೀಸಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ